ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ಭಾಳ ಸ್ಪೆಷಲ್, ಯಾಕಂದ್ರೆ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೇವಿ. ಅದು ಇರೋದು ನಮ್ಮ ಮನೆಯಿಂದ ಎಕ್ಸಾಕ್ಟ್ ಲೈಕ್ 25 ಕಿಲೋಮೀಟರ್ಸ್. ಸೊ ಅಲ್ಲೇನೈತಂದ್ರೆ ಸತ್ಯನಾರಾಯಣ ಪೂಜೆ ಐತಿ. ಹಾಗಾಗಿ ನಮಗೆ ಅವ್ರು ಇನ್ವೈಟ್ ಮಾಡ್ಯಾರ. ಲೈಕ್ ಹೋದ ವಾರ ಕರೆದಿದ್ರು ಅವ್ರು ನಮಗೆ. ನಿಮಗೆ ಗೊತ್ತೈತಿ, ಬೆಂಗಳೂರಿನಾಗ ಇರೋರಿಗೆ ವೀಕೆಂಡ್ ಅಂದ್ರೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ಸ್ಯಾಟರ್ಡೆ ಸಂಡೇ ಯೂಶ್ವಲಿ ಎಲ್ಲರೂ ಕೈಗೆ ಸಿಗಂಗಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡಿದಂದ್ರೆ ಹೋದ ವಾರ ನಮಗೆ ಕರೆದಿದ್ರು. ಈಗ ರೆಡಿ ಆಗೇವಿ, ನೋಡ್ಬೋದು ನೀವು. ಸೀರೆ ಉಟ್ಕೊಂಡೇನು ನಾನು. ಸೊ ಪೂಜೆ ಆಯ್ತಲ್ಲ, ಹಾಗಾಗಿ ಸೀರೆ ಉಟ್ಕೊಂಡು ಹೊಂಟೀನಿ. ಅಷ್ಟು ಪರ್ಫೆಕ್ಟ್ ನನಗೂ ಬರೋದಿಲ್ಲ, ಹೆಂಗೆ ಆಕೈತೆ ಹಂಗೆ ಮ್ಯಾನೇಜ್ ಮಾಡೀನಿ ನೋಡ್ರಿ. ಮೇನ್ಲಿ ಅವ್ರ ಏರಿಯಾದಾಗ ಮೆಟ್ರೋ ಇಲ್ಲಲ್ಲ, ಹಾಗಾಗಿ ನಾವೀಗ ಬೈಕ್ನಾಗ ಹೋಗ್ಬೇಕು. ಸೊ ಬರ್ರಿ ಈಗ ಹೋಗೋಣ. ಬಿಸಿಲಂತರೂ ಭಾಳ ಐತಿ. ಡೋಂಟ್ ನೋ ಹೌ ವಿ ವಿಲ್ ಮ್ಯಾನೇಜ್ ಇಟ್. ಸೊ ಬರ್ರಿ ಹೋಗಿ ಬರೋಣ. ಇಲ್ಲೇ ಮನೆ ಬಿಟ್ಕೊಳ್ಳೆ ಫಸ್ಟ್ ಸ್ಟಾಪ್ ಮಾಡಿದ್ವಿ, ಯಾಕಂದ್ರೆ ಮಲ್ಗೆ ಹೂ ತೊಗೋಬೇಕಂತ ಹೇಳಿ. ನಂಗಂತರೂ ಪರ್ಸ್ನಲಿ ಹೇಳ್ಬೇಕಂದ್ರೆ ದುಂಡು ಮಲ್ಲಿಗೆ ಭಾಳ ಫೇವ್ರೇಟ್. ಎಲ್ಲಿ ಹಬ್ಬಕ್ಕೆ ಹೊಂಟ್ರೆ, ಪೂಜಾ ಹಾಕ್ಕೊಂಡ್ರೆ ನಂಗೆ ಹಾಕೊಳಕಂತೂ ಭಾಳ ಸೇರ್ತೈತಿ. ಅಷ್ಟು ಬರೋದ್ರಾಗ ನೋಡ್ರಿ ಇಲ್ಲಿ ಟ್ರಾಫಿಕ್ ಇತ್ತು. ಹಿಂಗೆ ಮಾಡಿ ಒಟ್ಟು ಅವ್ರ ಮನೆಗೆ ರೀಚ್ ಆದ್ವಿ ಟ್ರಾಫಿಕ್ ಮುಗಿಸ್ಕೊಂಡು. ಪೂಜಾ ತಯಾರಿ ಎಲ್ಲ ಹಿಂಗೆ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಮಾಡ್ಯಾರ. ನೀವು ಇಲ್ಲಿಂದನ ಸತ್ಯನಾರಾಯಣ ಸ್ವಾಮಿಗೆ ಬೇಡ್ಕೊರಿ. ಪೂರ್ಣ ಫಲ ಪ್ರಸಾದ ಫಲ ಸಿದ್ಧಿರಸ್ತು. ನೋಡಿದ್ರಲ್ಲ, ನಾವು ಕರೆಕ್ಟ್ ಆರತಿ ಟೈಮಿಗೆ ರೀಚ್ ಆದ್ವಿ, ಯಾಕಂದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು. ಆಮೇಲೆ ಇಲ್ಲೇ ಪ್ರಸಾದ ಇಟ್ಟಿದ್ರು ನೋಡ್ರಿ, ಶೀರಾ ಮತ್ತು ಪಂಚಾಮೃತ. ಪೂಜಾ ಎಲ್ಲ ಆತ. ಆಮೇಲೆ ಶೀರಾದು ಪ್ರಸಾದ ಕೊಟ್ರೆ ಅದಾದ್ಮೇಲೆ ನೋಡ್ರಿ ಇಲ್ಲೇ ಅರ್ಶಿನ ಕುಂಕುಮ ಕೊಡಾಕತ್ತಾರ ಬಂದು ಹೆಣ್ಮಕ್ಳಿಗೆಲ್ಲ. ಆಮೇಲೆ ಎಲ್ಲರೂ ಕಸಿನ್ಸ್ ಭಾಳ ದಿವಸ ಆದ್ಮೇಲೆ ಭೇಟಿಯಾಗಿದ್ವಲ್ಲ, ಹಾಗಾಗಿ ಮಾತಾಡ್ಕೊತದ್ದು ಕುಂತಿದ್ವಿ. ಅರೌಂಡ್ 2:30 ಏನೋ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲಿ ಮೇಲೆ ಊಟಕ್ಕಂತ ಹೋದ್ವಿ. ಸೊ ನಾವು ಒಂದು ಸ್ವಲ್ಪ ಲೇಟ್ ಆಗಿನ ಹೋದ್ವಿ, ಯಾಕಂದ್ರೆ ಬಂದವ್ರದ್ದೆಲ್ಲ ಊಟ ಮುಗಿಲಿ ಅಂಥೇಳಿ. ಅಡ್ಗೆ ಅಂತೂ ಭಾಳ ಮಸ್ತ್ ಮಾಡಿಸಿದ್ರು. ಎಷ್ಟು ವೆರೈಟಿ ಮಾಡಿಸಿದ್ರಲ್ಲ, ಒಂದಲ್ಲ ಎರಡಲ್ಲ ಭಾಳ ಮಾಡಿಸಿದ್ರು. ಊಟ ಎಲ್ಲ ಮಾಡೋದ್ರೊಳಗೆ ಭಯಂಕರ ಹೊಟ್ಟೆನೂ ತುಂಬಿ ಬಿಟ್ಟಿತ್ತು. ಆಮೇಲೆ ಅಡುಗೆನೂ ಭಾಳ ಟೇಸ್ಟಿಯಾಗಿತ್ತು. ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಐತೆ ಅಂಥೇಳಿ. ಎಕ್ದಮ್ ಎಲ್ಲ ಮಸ್ತಾಗಿತ್ತು. ಲಾಸ್ಟ್ನೇಗೆ ಬಾಳೆಹಣ್ಣು ಮತ್ತು ಪಾನೂ ಕೊಟ್ರು ಅವರೆಲ್ಲರಿಗೂ. ಇಲ್ಲೆಲ್ಲ ಊಟ ಆದಮೇಲೆ ಕಸಿನ್ಸ್ ಎಲ್ಲ ಕೂಡಿ ಮಾತಾಡ್ಕೊತ ನಿಂತೇವೆ ನೋಡ್ರಿ. ಇವರು ನಮ್ಮ ಕಸಿನನ. ಸೊ ಅವರು ಬಂದಿದ್ರು, ಹಾಗಾಗಿ ಎಲ್ಲರೂ ಅಲ್ಲೇ ಮಾತಾಡ್ಕೊತ ನಿಂತಿದ್ವಿ. ಆಮೇಲೆ ತೆಳಗೆ ಬಂದ ಮೇಲೂ ಭಾಳ ದಿವಸ ಆದ್ಮೇಲೆ ಎಲ್ಲರೂ ಸಿಕ್ಕಿದ್ರಲ್ಲ, ಇಲ್ಲಿ ನೋಡ್ಬೋದು ನೀವು ಹೆಂಗೆ ಎಲ್ಲರೂ ಕುಂತು ಇಲ್ಲಟ್ ಎಲ್ಲರೂ ಕುಂತು ಮಾತಾಡ್ಕೊತ ಕುಂತೀವಿ. ಇವರು ನಮ್ಮ ಕಸಿನ, ಇವರು ಸಂಕೇಶ್ವರದವ್ರು. ಭಾಳ ದಿವಸ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿ ಮಾತಾಡತ್ತಿದ್ವಿ ನೋಡ್ರಿ. ಆಮೇಲೆ ಅಲ್ಲೇ ಅಪೋಸಿಟ್ ಇನ್ನೊಬ್ರು ಕಸಿನ್ ಮನೆ ಐತಿ, ಹಾಗಾಗಿ ಅವರು ಕರೆದ್ರು. ಸೊ ಅವ್ರ ಮನೆಗೂ ಹೋಗಿದ್ವಿ. ಅಲ್ಲೂ ನಮಗೆ ಅರ್ಶಿನ ಕುಂಕುಮ ಅದು ಕೊಟ್ಟರು. ಆಮೇಲೆ ಅಲ್ಲಿಯೂ ನಾವು ಬಾಳೋ ತನಕ ಮಾತಾಡ್ಕೊತ ಕುಂತಿದ್ವಿ. ಇವರು ನಮ್ಮ ಕಸಿನನ, ಇವರು ಮನೆ ದೂರ ಇತ್ತು, ಎಲೆಕ್ಟ್ರಾನಿಕ್ ಸಿಟಿ ಒಳಗದು ಇತ್ತು. ಹಾಗಾಗಿ ಇನ್ನೇನು ಅವ್ರು ಹೊಂಟಿದ್ರು, ಅವ್ರನ್ನ ಕಳಿಸಿದ್ವಿ. ಅದಾದ್ಮೇಲೆ ಸಂಜೆಗೆ ಚಾ ಟೈಮ್ ಆಗಿತ್ತು. ಚಾಗಿ ಎಲ್ಲ ಕುಡಿದು ಇನ್ನೇನು ನಾವು ಹೋಗ್ಬೇಕಂತೇಳಿ ರೆಡಿ ಆದ್ವಿ. ಇಲ್ಲಿ ನೋಡ್ಬೋದು ನೀವು ನಮ್ಮನ್ನು ಕಳ್ಸಾಕಂತೇಳಿ ಎಲ್ಲರೂ ಹೊರಗೆ ಬಂದು ನಿಂತಾರ ಟಾಟಾ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ. ಚಲೋ ಟೈಮ್ ಸ್ಪೆಂಡ್ ಆಯ್ತು. ಅವ್ರ ಮನೆಯಿಂದ ನಾವು ಆಲ್ಮೋಸ್ಟ್ ಟೈಮ್ 6:30 ಅದು ಆಗಿತ್ತು ಬಿಟ್ಟಾಗ. ಇಲ್ಲಿ ನೋಡ್ಬೋದು ನೀವು ಟ್ರಾಫಿಕ್, ಎಸ್ಪೆಷಲಿ ಫಿನಿಕ್ಸ್ ಮಾಲ್ ಅಂತ ಐತಲ್ಲ, ಇಲ್ಲಂತರೂ ಸ್ಯಾಟರ್ಡೆ ಸಂಡೇ ಭಯಂಕರ ಟ್ರಾಫಿಕ್ ಇರ್ತೈತಿ. ಅದೇನು ಮೆಟ್ರೋ ಆದರೂ ಇಲ್ಲಿ ಟ್ರಾಫಿಕ್ ಅಂತೂ ಕಡಿಮೆ ಆಗ್ಬಲ್ತು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಟ್ರಾಫಿಕ್ ಐತೆ ಅಂತ ಹೇಳಿ. ಇದು ಅರ್ಧ ನಮಗೆ ಲೇಟ್ ಮಾಡೋದು ನೋಡ್ರಿ ಮನೆಗೆ ಬಂದು ಮುಟ್ಟಾಕ. ಹಂಗೂ ಹಿಂಗೂ ಮಾಡಿ ಒಟ್ಟು ಆಲ್ಮೋಸ್ಟ್ 8 ಮಟ್ಟ ಮನೆಗೆ ಬಂದು ಮುಟ್ಟಿದ್ವಿ. ಯಾಕಂದ್ರೆ 8 ಗಂಟೆಗೆ ನನ್ನ ಹಸ್ಬೆಂಡಿಂದು ಕ್ಲಾಸ್ ಇತ್ತು. ಪೂಜಾ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಬಂದ್ವಿ.
ಆಲ್ಮೋಸ್ಟ್ 8 ಗಂಟೆ ಆಗೈತಿ ಈಗ ಬರಾಕ್ ನಮಗೆ ಬರೋಬ್ಬರಿ 1 ತಾಸು ಹೋಗಾಕ 1 ತಾಸು ಅಲ್ಲಿ ಪೂಜಾದು ಮಸ್ತ್ ಮಾಡಿದ್ರು ಆಮೇಲೆ ಊಟನೂ ಮಸ್ತ್ ಇತ್ತು ಆಮೇಲೆ ಭಾಳ ದಿವಸ ಆದ್ಮೇಲೆ ಎಲ್ಲರೂ ಸಿಕ್ಕಿದ್ರಲ್ಲ ಹಾಗಾಗಿ ಚಲೋ ಟೈಮ್ ಸ್ಪೆಂಡ್ ಆತು ಇವತ್ತಿನ ವಿಡಿಯೋ ಹೆಂಗೆ ಅನ್ಸೈತೆ ಅಂತ ಹೇಳ್ರಿ ಇನ್ನು ಈಗ ಮನೆಗೆ ಬಂದೇವಿ ಇನ್ನು ಅಡುಗೆನೂ ಅವರ ನಮಗೆ ಕೊಟ್ಟು ಕಳ್ಸ್ಯಾರೀಗ ಸೊ ಅದನ್ನ ಸ್ವಲ್ಪ ಊಟ ಮಾಡಿ ಈಗ ಏನರ ಒಂದು ಸ್ವಲ್ಪ ತಂಪಂದು ಕುಡಿಬೇಕು ಯಾಕಂದ್ರೆ ಭಾಳ ಬಿಸಿಲಿತ್ತು ಆಮೇಲೆ ಶೆಕೆನೂ ಭಾಳ ಐತಿ ನೋಡೋಣೀಗ ಬೈಕ್ ಒಳಗೆ ಈ ಸೀರೆ ಉಟ್ಕೊಂಡು 25 ಕಿಲೋಮೀಟ್ರ್ ಹೋಗೋದು 25 ಕಿಲೋಮೀಟ್ರ್ ಬರೋದು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ರಿ ಹೆಂಗೆ ಆಕ್ಕೈತಿ ಹೋಗುವಾಗ ಏನು ಅನ್ನಿಸ್ಲಿಲ್ಲ ಬರುವಾಗೂ ಹಂಗೆ ನೋಡಿದ್ರೆ ಏನು ಅನ್ನಿಸ್ಲಿಲ್ಲ ಬಟ್ ಏನು ಹೋಗುವಾಗ ಭಾಳ ಬಿಸಿಲಿತ್ತು ಹಾಗಾಗಿ ಸ್ವೆಟ್ ಭಾಳ ಆಗತ್ತಿತ್ತು ಬರುವಾಗ ಓಕೆ ಮಾಲ್ ಮುಂದಷ್ಟು ಟ್ರಾಫಿಕ್ ಇತ್ತು ಹಂಗೆ 2-3 ಮಾಲ್ ಕಡೆ ಅಷ್ಟೇ ಟ್ರಾಫಿಕ್ ಇತ್ತು ಬಿಟ್ರೆ ಹಂಗೇನು ಭಾಳ ಏನು ಕಿರಿಕಿರಿ ಆಗಲಿಲ್ಲ ಸೊ ಹಂಗೇನು ಭಾಳ ತ್ರಾಸ ಏನಾಗಲಿಲ್ಲ ಸೊ ಫೈನಲಿ ಪೂಜಾ ಅಂತೂ ಮಸ್ತ್ ಆತು ಸೊ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಆಮೇಲೆ ಇನ್ನೂ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು